ಇನ್ನು ಹಮಾಸ್ ಉಗ್ರರು ಶಸ್ತ್ರಾಸ್ತ್ರ ತ್ಯಜಿಸದೇ ಇದ್ರೆ ಅವರ ಅಂತ್ಯ ನಿಶ್ಚಿತ ಅಂತ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ 12 ತಿಂಗಳಲ್ಲಿ ನಾನು 8 ಯುದ್ಧವನ್ನ ನಿಲ್ಲಿಸಿದ್ದೀನಿ ಅಂತ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಜಂಬ ಕೊಚ್ಕೊಂಡ್ರು. ಈ ಮಧ್ಯೆ ಅಮೆರಿಕ ಹಾಗೂ ಯುರೋಪ್ ಮಧ್ಯೆ ಗ್ರೀನ್ಲ್ಯಾಂಡ್ ವಿಚಾರವಾಗಿ ಹೊತ್ಕೊಂಡಿದ್ದಂತಹ ಬೆಂಕಿ ಈಗ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಕಾರಣ ಯುರೋಪ್ನ 8 ರಾಷ್ಟ್ರಗಳು ಟ್ರಂಪ್ಗೆ ಏನಾದ್ರೂ ಮಾಡಿ ಜಜ್ಬೇಕು ಹಿಡ್ಕೊಂಡು ಮಕ್ಕಕ್ಕೆ ಅನ್ನೋ ಕಾರಣಕ್ಕೆ ಓಕೆ ನಾವು ಇನ್ನೊಂದು ಸರಿ ಪಾಕಿಸ್ತಾನಕ್ಕೆ 2 ಇಕ್ಕದೆ ಬೆಟರಾ ಅಂತ ಇದನ್ನ ಮತ್ತೆ ಹೇಳ್ಕೋಬಾರ್ದು, ಇನ್ನೊಂದ್ಸರಿ ಹೇಳ್ಕೊಬೇಡ ನೀನು ಅಂತ, ಇನ್ನೊಂದ್ಸರಿ ಹೇಳಿದ್ರು ನೋಡು ಅಂತ. ಈ ಎಳೆ ಮಗು ಥರ ಹೇಳಿದ್ದನ್ನೇ ಬಯಲು ಬೆರಳು ಇಟ್ಕೊಂಡಿರುತ್ತೆ. ಚಾಕ್ಲೇಟ್ ಕೊಡು ಕೊಡೋದ್ರೆ ಮತ್ತೆ ಬೇರೆ ಇಟ್ಟಿರ್ತೀನಿ, ಗಲಾಟೆ ಮಾಡ್ತೀನಿ ನೋಡಿ ಈಗ ಅಂತ. ನೀನು ಅದೇ ಹೇಳ್ತೀನಿ, ಆ ಬ್ರೈನನ್ನು ರಿವೈರಿಂಗ್ ಮಾಡಿಸ್ಬೇಕು ಯಾವನಾರು ಒಬ್ಬ. ಅದೇ ಬುರ್ಡ ಬಿಡ್ತಾ ಇದೆ ಅಥವಾ ಅದೇ ರಾಗ ಎಂಥದೋ ಒಂದು ಹೇಳ್ಕೊಂಡು ಹೋಗ್ಲಿ ಅತ್ಲ ಕಡೆಗೆ. ಇನ್ನು ಹಮಾಸ್ ಏನು ಮಾಡಿಬಿಡ್ತಾರಂತೀವರು, ಪಕ್ಕದ ಲೆಬನಾನ್ನಲ್ಲಿ ಹಿಜ್ಬುಲ್ಲಾನ ಡಿಸಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಓಕೆ, ಆಲ್ ರೈಟ್. ಆ ಕಡೆ ಗಾಜಾ ಸ್ಟ್ರಿಪ್ಪಲ್ಲಿ ಇಫ್ ಯು ಥಿಂಕ್ ಆನ್ ದಟ್ ಸೈಡ್ ಆಫ್ ಪ್ಯಾಲೆಸ್ಟೈನ್ ನೀವು ಹಮಾಸನ್ನ ಡಿಸಾರ್ಮ್ ಮಾಡಿಬಿಡ್ತೀವಿ ಅನ್ನೋದು ಅಂದ್ಕೊಂಡಿದ್ದು ಭ್ರಮೇಲಿದ್ದರೆ, ಈ ಕಡೆ ಪಕ್ಕದಲ್ಲಿ ಲೆಬನಾನ್ನಲ್ಲಿ ನಿಮಗೆ ಹಿಜ್ಬುಲ್ಲಾ ಮಾಡೋಕ್ಕಾಗಿಲ್ಲ. ಆಲ್ ರೈಟ್. ಅಕ್ರಾಸ್ ದಿ ಸೀನಲ್ಲಿ ಈ ಹ್ಯೂತೀಸನ್ನು ಯೆಮೆನ್ನಲ್ಲಿ ವಿ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡಿಸಾರ್ಮ್ ದೆಮ್. SDF ಫೋರ್ಸಸ್ಸನ್ನು ಸುಡಾನ್ನಲ್ಲಿ, ಸೌತ್ ಸುಡಾನಿಂದ ನಾರ್ತ್ ಸುಡಾನ್ ಕಡೆಗೆ ಇಬ್ಬರದು ಫೈಟಿಂಗ್ ಇದೆ ಅಲ್ಲಿ ಮಧ್ಯದಲ್ಲಿ. ವಿ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡಿಸಾರ್ಮ್ ಇಟ್ ಡೆಸ್ಪೈಟ್ ಇಟ್ ಸೋ ಕಾಲ್ಡ್ UN ಪ್ರೆಸೆನ್ಸು, UN ಪೀಸ್ ಕೀಪಿಂಗ್ ಫೋರ್ಸಸ್ಸು ಎಲ್ಲ ಇನ್ಕ್ಲೂಡಿಂಗ್ ಹಿಜ್ಬುಲ್ಲಾ ಏರಿಯಾನಲ್ಲಿ ಮಾಡೋಕ್ಕಾಗಿಲ್ಲ. ಅಫ್ಘಾನಿಸ್ತಾನಲ್ಲಿ ಅಷ್ಟು ವರ್ಷ ಬಾಗ್ರಾಮ್ ಅಂತ ಏರ್ ಬೇಸ್ ಇಟ್ಕೊಂಡು ಎಲ್ಲ ಇದ್ರೂ ನೋ ಯು ಕುಡ್ ನಾಟ್ ಡೂ ಎನಿಥಿಂಗ್. ಕೆನಕ್ಕೆ ಸರೆಂಡರ್ ಆಗಿ ಓಡ್ ಬಂದ್ಬಿಟ್ರಿ. ಇರಾನ್ನಲ್ಲಿ ಪದೇ ಪದೇ ಏರ್ ರೈಡ್ಸ್ ಆಗಿ ಅಷ್ಟೆಲ್ಲ ಆವಾಗ ಮಾಡಿದ್ರು ಯು ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡೂ ಎನಿಥಿಂಗ್ ಟು ದ ರೆವಲ್ಯೂಷನರಿ ಗಾರ್ಡ್ಸ್ ದೇರ್. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ IRGಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇರಾಕಲ್ಲಿ ನಿಮ್ಮ ಕೈಯಲ್ಲೇ ಇದ್ದಂತಹ ದೇಶ, ಆ ದೇಶದಲ್ಲಿ ಇವತ್ತು ಹುಟ್ಕೊಂಡಿರೋ ಪ್ರೈವೇಟ್ ಮಿಲಿಷಿಯಾ ಏನಿದೆ, ಯು ಆರ್ ನಾಟ್ ಬಿನ್ ಏಬಲ್ ಟು ಕಂಟ್ರೋಲ್ ಇಟ್. ಪಾಕಿಸ್ತಾನ ಎಂಬಂತಹ ಪಾಪಿಗಳ ದೇಶ ಬಹಿರಂಗವಾಗಿ ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಕೊಂಡು ಭಾಷಣ ಮಾಡ್ತಿರೋರು ಪದೇ ಪದೇ ವಿಡಿಯೋ ರೆಕಾರ್ಡಿಂಗ್ಗಳು ಬಂದು ನಮಗೇನು ಗೊತ್ತಿಲ್ಲ ಅನ್ನೋ ಥರ ಡ್ರಾಮಾ ಮಾಡಿ ಈ ಪ್ರೆಸಿಡೆಂಟು ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಬೋರ್ಡ್ ಆಫ್ ಪೀಸ್ ಅಂತ ಸೈನ್ ಆಗ್ತಿರಲ್ಲ. ನಿಮಗೆ ನಾಚಿಕೆನೂ ಇಲ್ವಾ ಯಾರಿಗೂ? ಅದಕ್ಕೆ ಹೇಳೋದು, ಭಾರತ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ. ನಾವು ನಮ್ಮ ದಾರಿ ನಾವು ಭದ್ರ ಮಾಡ್ಕೋಬೇಕು. ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವು ಯಾರನ್ನೂ ನಂಬಕ್ಕಾಗಲ್ಲ. ನಮ್ಗೆ ಅಳೋರು ಯಾರೂ ಇಲ್ಲ ನಾವು ಸತ್ತರೆ. ನೆನಪಿಟ್ಕೊಳ್ಳಿ, ಮುಸ್ಲಿಂ ದೇಶಕ್ಕೆ ಏನಾರು ಆದರೆ ಅಳಕ್ಕೆ ಭಾಳ ಮುಸ್ಲಿಂ ದೇಶಗಳಿವೆ. ಕ್ರೈಸ್ತರಿಗೇನಾದರೂ ಆದರೆ ಅಳಕ್ಕೆ ಡೊನಾಲ್ಡ್ ಟ್ರಂಪು ಸೇರಿದಂತೆ ಭಾಳ ದೇಶಗಳಿವೆ. ಹಿಂದೂಗಳಿಗೆ ಎಲ್ಲೂ ಜಾಗ ಇಲ್ಲ. ನೀವು ಹತ್ರೆ, ನೀವು ಸತ್ತರೆ ಕೇಳಕ್ಕೆ ಯಾರೂ ಇಲ್ಲ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.